ಇಲ್ಲಿ ಕಾಣಿಸ್ತಿದೆ ನೋಡಿ, ಇಷ್ಟು ವೀಡಿಯೋಸ್ ನಾನು ಮಾಡಿರ್ಬೋದು. 7 months ಆಗಿದೆಯಲ್ಲ ವೀಡಿಯೋ ಮಾಡಿ. ಈಗ ಸ್ವಲ್ಪ ಡಿಮೋಟಿವೇಟ್ ಆಗುತ್ತೆ. ಸೊ ಹೋಗಿದೆ ಇವನು ಇಷ್ಟು ದಿನ 7 ತಿಂಗಳು ಏನಕ್ಕೆ ವೀಡಿಯೋ ಮಾಡಿರಲಿಲ್ಲ. ಅದೇ ಹೆಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವೀಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ. ಏನಕ್ಕೆ ಅಂದರೆ 7 ತಿಂಗಳ ನಂತರ ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿದ್ದೆ ಯೂಟ್ಯೂಬಲ್ಲಿ. ಸೊ ಏನಕ್ಕೆ ನಾನು ಇಷ್ಟು ದಿನ ವೀಡಿಯೋ ನಿಲ್ಲಿಸಿದ್ದೆ, ವೀಡಿಯೋ ಮಾಡ್ತಿರಲಿಲ್ಲ. ಸೊ ಅದನ್ನು ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಸೊ ಈ ವಿಡಿಯೋ ನೋಡ್ತಿರೋ ನಿಮ್ಮ ತಲೆಯಲ್ಲಿ ಫಸ್ಟ್ ಕ್ವಶನ್ ನೋಡ್ತಿರೋದೆ ವೈ ಯು ವರ್ ಗಾನ್, ಎಲ್ಲಪ್ಪ ಹೋಗಿದೆ ಇವನು ಇಷ್ಟು ದಿನ 7 ತಿಂಗಳು ಏನಕ್ಕೆ ವೀಡಿಯೋ ಮಾಡಿರಲಿಲ್ಲ. ಅದೇ ತಾನೇ ಫಸ್ಟ್ ಕ್ವಶನ್ ನೋಡ್ತಿರೋದು. ಅದನ್ನ ಹೇಳೋದಕ್ಕೆ ನಾನು ಬಂದಿದ್ದೀನಿ. ನಾನು ಏನಕ್ಕೆ ಈ 7 ತಿಂಗಳು ವೀಡಿಯೋ ಮಾಡೋದು ನಿಲ್ಲಿಸಿದ್ದೆ ಅಂದರೆ, ಸೊ ನಾನು ಸ್ವಲ್ಪ ನನ್ನ ಲೈಫಲ್ಲಿ ತುಂಬಾ ವರ್ಸ್ಟ್ ಸಿಚುವೇಶನ್ಗೆ ಹೋಗಿದ್ದೆ ಈ 7 ತಿಂಗಳು. ಅದನ್ನು ಎದುರಿಸಿ ಕಮ್ ಬ್ಯಾಕ್ ಮಾಡೋಕ್ಕೆ ಈ ವಿಡಿಯೋನೇ ಮೇನ್ ರೀಸನ್ನು. ಆ್ಯಂಡ್ ನೀವು ಕೂಡ ಮೇನ್ ರೀಸನ್ನೇ ನಾನು ಕಮ್ ಬ್ಯಾಕ್ ಮಾಡೋದಕ್ಕೆ. ಸೊ ವರ್ಸ್ಟ್ ಸಿಚುವೇಶನ್ ಹೋಗಿದ್ದರಿಂದ ನಾನು ಸ್ವಲ್ಪ ಡಿಮೋಟಿವೇಟ್ ಆಗಿ ಈ ವಿಡಿಯೋಸ್ನ ಮಾಡೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಕ್ವಿಟ್ ಮಾಡಿರಲಿಲ್ಲ, ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಸೊ ನನಗೊಂದು ತುಂಬಾ ಖುಷಿಯಾಗೋ ವಿಚಾರ ಏನಂದರೆ, ಈ 7 ತಿಂಗಳು ನಾನು ವೀಡಿಯೋ ಮಾಡಿಲ್ಲ ಯಾವುದೇ. ಅದಕ್ಕೋಸ್ಕರ ನೀವು ಯಾವುದೇ ನನ್ನ ಅನ್ಸಬ್ಸ್ಕ್ರೈಬ್ ಮಾಡ್ದಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವ್ನು ಮತ್ತೆ ಕಮ್ ಬ್ಯಾಕ್ ಮಾಡ್ತಾನೆ ಅಂತ ಒಂದು ಹೋಪ್ ಇಟ್ಕೊಂಡು ಕಾಯ್ತಿದ್ರಲ್ಲ. ಸೊ ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ದಟ್ಸ್ ವೈ ಐ ಸ್ಟಾರ್ಟ್ ಅಗೇನ್ ಯೂಟ್ಯೂಬ್ ವೀಡಿಯೋಸ್. ಹಂಗಾಗಿ ನಾನು ಸ್ವಲ್ಪ ಟೈಮ್ ತೊಗೊಂಡೆ. ಮತ್ತೆ ಹೆಂಗೋ ವೀಡಿಯೋ ಮಾಡಬಾರ್ದು, ಇನ್ಮೇಲೆ ಒಂದು ಕ್ವಾಲಿಟಿ ಕಂಟೆಂಟ್ ಕೊಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, ಕ್ಲೀನಾಗಿ ವೀಡಿಯೋಸ್ ಮಾಡಬೇಕು ಅಂತ ಮತ್ತೆ ಈಗ ನಾನು ಅಗೇನ್ ಕಮ್ ಬ್ಯಾಕ್ ಮಾಡಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿಮ್ಗೆಲ್ರಿಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾನು ಅವಾಗಲೇ ಹೇಳಿದ್ದೀನಿ, ಇವಾಗಲೂ ಮತ್ತೆ ಅದನ್ನೇ ಹೇಳ್ತಿರ್ಬೋದು. ಏನಂದರೆ, ನಾನು 7 ತಿಂಗಳು ವೀಡಿಯೋ ಮಾಡೋದು ನಿಲ್ಲಿಸಿರ್ಬೋದು, ಬಟ್ ಹಾಗಂತ ನೀವು ನನ್ನ ಅನ್ಸಬ್ಸ್ಕ್ರೈಬ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಿದ್ರಲ್ಲ. ಸೊ ಅದಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ದೆನ್ ನಾನೇನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ. ನೀವು ನನ್ನ ಚಾನಲ್ ಓಪನ್ ಮಾಡಿ ನೋಡ್ಬೋದು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ನಿಮಗೆ ಗೊತ್ತು. ಸೊ ಈ ಸಬ್ಸ್ಕ್ರೈಬರ್ಸ್ ಇದ್ದರೂ ನಾನೇನು ದೊಡ್ಡ ಯೂಟ್ಯೂಬರ್ ಅಂತ ಅಲ್ಲ, ಚಿಕ್ಕ ಯೂಟ್ಯೂಬರೇ. ಸೊ ಆದರೆ ನನಗೆ ರಿಯಲ್ ಆಡಿಯನ್ಸ್ ಇದ್ದಾರಲ್ಲ, ಅಷ್ಟು ಸಾಕು ಗೈಸ್ ನಾನು ವೀಡಿಯೋ ಮಾಡೋದಕ್ಕೆ. ಇನ್ಮೇಲೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ನಿಲ್ಲಿಸಿ ಆಲ್ಮೋಸ್ಟ್ 7 ತಿಂಗಳಾಗೈತೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಮಿನಿ ಬ್ಲಾಗ್ನ ನಾನು ನಿಲ್ಲಿಸಿಲ್ಲ, ಅದನ್ನು ವೀಡಿಯೋ ಮಾಡ್ತಾನೇ ಇದ್ದೀನಿ. ಸೊ ಇದುವರೆಗೂ ಯಾರು ನಾನು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಂಡಿಲ್ಲ, ಇಲ್ಲಿ ತೋರಿಸಿರೋ ಅಕೌಂಟ್ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಯೂಟ್ಯೂಬಿಂದ ಡೈಲಿ ಅಪ್ಡೇಟ್ಸು ಅಲ್ಲಿ ಜಾಸ್ತಿ ನಾನು ಕೊಡ್ತೀನಿ. ಏನಕ್ಕೆ ಅಂದರೆ, ಇನ್ಮೇಲೆ ಯೂಟ್ಯೂಬಿಂದ ವೀಡಿಯೋಸ್ ನಾನು ಮಾಡ್ತೀನಿ, ಬಟ್ ಇಲ್ಲಿವರೆಗೂ ಜಾಸ್ತಿ ಅಪ್ಡೇಟ್ಸ್ ಅಲ್ಲಿ ನಾನು ಕೊಡ್ತಿದ್ದು. ಸೊ ಈಗ ನೀವು ನನ್ನ ಅಕೌಂಟ್ ನಾವು ಓಪನ್ ಮಾಡಿ ನೋಡ್ಬೋದು ಯೂಟ್ಯೂಬಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮಗೆ ಗೊತ್ತು. ದೆನ್ ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಷ್ಟು ವೀಡಿಯೋಸ್ ನಾನು ಮಾಡಿರ್ಬೋದು. ದೆನ್ ಎಲ್ಲ ವೀಡಿಯೋದು ಅನಾಲಿಸಿಸ್ ಮಾಡಿರಿ ನೀವು, ಎಷ್ಟು ವೀಡಿಯೋಸು ಎಷ್ಟೆಷ್ಟು ಓಡಿದೆ ಅಂತ. ಇದೊಂದು ವೀಡಿಯೋ ಚೆನ್ನಾಗಿ ಓಡಿದೆ. ದೆನ್ ಈ ಲಾಸ್ಟ್ ವೀಡಿಯೋ ಇದೆಯಲ್ಲ ನೋಡಿ, 7 months ಆಗಿದೆಯಲ್ಲ ವೀಡಿಯೋ ಮಾಡಿ, ಈ ವಿಡಿಯೋ ನೋಡಿ ಎಷ್ಟು ಕಮ್ಮಿ ಓಡಿದೆ ಅಂದರೆ ನಿಜವಾಗ್ಲೂ ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ನಾವು ವೀಡಿಯೋ ಮಾಡಿರ್ತೀವಿ, ಬಟ್ ಅದು ವೀಡಿಯೋ ಓಡಿಲ್ಲ ಅಂದರೆ ಸ್ವಲ್ಪ ಡಿಮೋಟಿವೇಟ್ ಆಗುತ್ತೆ. ಬಟ್ ಇನ್ಮೇಲೆ ಹಂಗೆ ಆಗಲ್ಲ. ಇನ್ಮೇಲಿಂದ ಕ್ವಾಲಿಟಿ ಕಂಟೆಂಟ್ನ ನಾನು ನಿಮ್ಗೆ ಕ್ವಾಲಿಟಿ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ದೆನ್ ನೀವು ನೋಡ್ತಿರ್ಬೋದು, ಇಂಡಿಲಿ ಎಂತೆಂಥ ಯೂಟ್ಯೂಬರ್ಸ್ ಇದ್ದಾರೆ, ಅವರೆಲ್ಲ ಇದೇ ಥರ ಚಿಕ್ಕದಿಂದನೇ ಬೆಳೆದು ದೊಡ್ಡವರಾಗಿರ್ಬೋದು. ದೆನ್ ನಾನು ಕೂಡ ಹಂಗೆ ಇವಾಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರ್ಬೋದು, ಬಟ್ ಒನ್ ಡೇ ನಾನು ಕೂಡ ಬೆಳಿತೀನಿ, ನೀವು ಬೆಳೆಸ್ತೀರಂತ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಕನ್ನಡದಲ್ಲಿ ತುಂಬಾ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಬಿಕಾಸ್ ಕನ್ನಡ ಕಾಂಟೆಂಟ್ ಅಥವಾ ಕನ್ನಡ ಕ್ರಿಯೇಟರ್ಸ್ ಕಮ್ಯುನಿಟಿನ ಒಂದು ದೊಡ್ಡ ಲೆವೆಲ್ಗೆ ತಗೊಂಡೋಗ್ಬೇಕು. ಕನ್ನಡ ಕ್ರಿಯೇಟಿಂಗ್ ಲೆವೆಲ್ ಅಂದರೆ ಎಲ್ರಿಗೂ ಗೊತ್ತಾಗಬೇಕು ಕನ್ನಡದಲ್ಲಿ ಎಂತೆಂಥ ಕ್ರಿಯೇಟರ್ಸ್ ಇದ್ದಾರೆ ಅಂತ. ಈಗಲೂ ಇದ್ದಾರೆ ತುಂಬ ಜನ ಕ್ರಿಯೇಟರ್ಸು. ಅದೇ ಕ್ರಿಯೇಟರ್ಸ್ನ ಪ್ಲೇಸ್ಗೆ ನಾನು ಸೇರ್ಕೋತೀನಿ ಅಂತ ಒಂದು ತುಂಬಾ ಹೋಪ್ ಇದೆ. ಬಿಕಾಸ್ ನೀವು ಸೇರಿಸ್ತೀರ ಅಂತ ತುಂಬ ಬಿಲೀವ್ ಇದೆ. ಎಂಟರ್ಟೈನ್ ಮಾಡೋಕ್ಕೆ ರೆಡಿ ಇರ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿದರೆ ಅಷ್ಟೇ ಸಾಕು ನನಗೆ. ಸೊ ಈಗ ನೋಡ್ತಿರ್ಬೋದು ನೀವು, ಇನ್ನೆಲ್ಲಪ್ಪ ವೀಡಿಯೋ ಮಾಡ್ತಾನಲ್ಲ. ಸೊ ನಾನು ನಮ್ಮ ತೋಟಕ್ಕೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ. ಆ ಕೆಲಸಗಳು ನನಗೆ ಮುಗಿಸಿ ವೀಡಿಯೋ ಮಾಡೋಕ್ಕೆ ನಾನು ಬಂದೆ. ಸೊ ವೀಡಿಯೋ ಮಾಡಿಕೊಂಡು ಹಂಗೆ ಸ್ವಲ್ಪ ಕೆಲಸ ಮಾಡಿಕೊಂಡು ಇವಾಗ ಮನೆಗೆ ಹೋಗಬೇಕು. ಯಾಕಂದರೆ ಇಂಟರ್ನಲ್ ಟೆಸ್ಟ್ ಐತೆ. ಸೊ ಅದನ್ನು ಓದ್ಕೊಬೇಕು ಅದಕ್ಕೋಸ್ಕರ. ಸೊ ಯಾರಾದರೂ ಈ ವಿಡಿಯೋನ ಹೊಸಬ್ರು ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ವೀಡಿಯೋ ಬಿಟ್ಟಿದ ತಕ್ಷಣ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ, ನೀವು ವೀಡಿಯೋ ನೋಡ್ಬೋದು ಎಲ್ರಿಗಿಂತ ಫಸ್ಟು. ಸೊ ಇಷ್ಟು ಮಾತನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ, ಆದಷ್ಟು ನನಗೆ ವೀಡಿಯೋನ ಶೇರ್ ಮಾಡಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಟೇಕ್ ಕೇರ್.